ಮದುವೆ ಆಗೋಕೆ ಹೆಣ್ಣು ಬೇಕು, ಬೇಕೇ ಬೇಕು. ಮದುವೆ ಆಗಬೇಕಂದ್ರೆ ಒಂದು ಹೆಣ್ಣಿರಬೇಕು, ಒಂದು ಗಂಡಿರಬೇಕು. ಸೊ ಒಂದು ಗಂಡೆ ಮಾಡ್ಕೊಳ್ತಾರಪ್ಪ, ಹೇಳಕ್ಕೆ ಬರಲ್ಲ. ಗಂಡು ಇತ್ತೀಚೆಗೆ ಮದುವೆ ಆಗ್ತಾ ಇರುವಂಥ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಆದರೂ ಕೂಡ ಅಂತಹ ಅಬ್ನಾರ್ಮಲ್ ವಿಚಾರಗಳನ್ನು ಬದಿಗಿಟ್ಟು ಹೇಳೋದಾದರೆ, ಮದುವೆಗೆ ಹಾಕಬೇಕು ಅಂದರೆ ಹೆಣ್ಣು ಮಗು ಬೇಕು, ಸಂಸಾರ ಮಾಡೋಕ್ಕೆ ಹೆಣ್ಣು ಮಗು ಬೇಕು, ತನ್ನ ಎಲ್ಲ ಇಷ್ಟ ಕಷ್ಟಗಳನ್ನೆಲ್ಲ ನಿಭಾಯಿಸೋದಕ್ಕೆ ಹೆಣ್ಣು ಬೇಕು. ಆದರೆ ಹೆಣ್ಣು ಮಗು ಮಾತ್ರ ಹುಟ್ಟಬಾರ್ದು. ಹೇಗಿದೆ ನೋಡಿ ಗಂಡಿನ ಮನಸ್ಥಿತಿ. ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಹೆಂಡತಿಗೆ ಗಂಡನಿಂದ ಕಿರುಕುಳ. ಈಗಲೂ ಇಂಥ ಘಟನೆಗಳು ವರದಿ ಆಗ್ತಾ ಇದೆಯಾ? ಇಂತಹ ಆಧುನಿಕ ಯುಗದಲ್ಲಿ ಹೆಣ್ಣು ಮಕ್ಕಳು ಗಂಡಿಗೆ ಸರಿಸಮಾನವಾಗಿ ಎಲ್ಲಿ ನೋಡಿ, ಮಂಗಳ ಗ್ರಹಕ್ಕೆ ಹೋಗೋಕ್ಕೆ ಒಬ್ಬ ಹೆಣ್ಮಗು ರೆಡಿ ಆಗ್ತಾ ಇದೆ. ವಾಪಸ್ ಬರ್ತೀನೋ ಇಲ್ವೋ ಅನ್ನೋದು ಆ ಮಗುವಿಗೆ ಗೊತ್ತಿಲ್ಲ, ಆ ಹೆಣ್ಮಗಳಿಗೆ ಗೊತ್ತಿಲ್ಲ. ಆದರೂ ಕೂಡ ತಾನು ಮಂಗಳ ಗ್ರಹಕ್ಕೆ ಹಾರೋದಕ್ಕೆ ರೆಡಿಯಾಗಿದೆ. ಹಾಗಿರುವಾಗ ಈಗಲೂ ಹೆಣ್ಣು ಅನ್ನುವಂಥ ತಾತ್ಸಾರ ಯಾಕೆ? ಈ ಸಾಮಾಜಿಕ ಈ ಪಿಡುಗು ಇನ್ನೂ ಜೀವಂತವಾಗಿದೆ ಅಂತಂದರೆ ನನಗಂತೂ ನಂಬಕ್ಕಾಗ್ತಾ ಇಲ್ಲ. ಹೆಣ್ಣು ಮಗನ ಓದಿಸ್ರಿ ಅಷ್ಟೇ ಸಾಕು, ಅದು ನಾಳೆ ನಿಮ್ಮನ್ನೇ ನೋಡ್ಕೊಳ್ಳುತ್ತೆ. ಈಗ ಭಾಳಷ್ಟು ಹರಕೆ ಹೊತ್ಕೋತಾರೆ, ಗಂಡು ಬೇಡಪ್ಪ ಹೆಣ್ಣು ಮಗನ ಕೊಡು, ಲಾಸ್ಟಿಗೆ ಕಷ್ಟ ಕಾಲಕ್ಕೆ ಹೆಣ್ಣೆ ನೋಡ್ಕೊಳ್ಳೋದು ಅಂತ. ಅಂಥ ಕಾಲದಲ್ಲಿ ಮತ್ತೆ ಹೆಣ್ಣು ಮಗು ಹುಟ್ಟುತ್ತಂತೆ, ಈತನಿಗೆ ಬ್ಯಾಡಾಗಿತ್ತಂತೆ, ಕಿರುಕುಳ ಅಂತೆ. ಇಂಥದ್ದೊಂದು ಘಟನೆ ನಮಗೆ ಸುದ್ದಿ ಬರ್ತಾ ಇದೆ. ಹೆಣ್ಣು ಮಗು ಹುಟ್ಟಿತು ಅಂತ ಮೊದಲನೇ ಹೆಂಡತಿ ಬಿಟ್ಟಿದ್ನಂತೆ, ಎರಡನೇ ಹೆಂಡತಿನೂ ಮಾಡ್ಕೊಂಡಂತೆ, ಎರಡನೇ ಹೆಂಡತಿಗೂ ಹೆಣ್ಣು ಹುಟ್ಟಿತಂತೆ. ಹಾಗಾಗಿ ಈಗ ಎರಡನೇ ಹೆಂಡತಿಗೂ ಕೂಡ ಕಿರುಕುಳ ಕೊಡ್ತಾ ಇದ್ದಾನಂತೆ ಈತ ಹೆಣ್ಣು ಹೊಟ್ಟೆಯಲ್ಲಿ ಹುಟ್ಟಿದಾನ, ಮತ್ತು ಯಾರ ಹೊಟ್ಟೆಯಲ್ಲಿ ಹುಟ್ಟಿದಾನೆ ಅಂತ ಬರೀ ನೋಡೋಣ ಏನು ಅಂತ. ಮೊದಲನೇ ಹೆಂಡತಿಗೆ ಹೆಣ್ಣುಮಗು ಹುಟ್ಟಿತ್ತಂತೆ, ಅದಕ್ಕೆ ಎರಡನೇ ಮದುವೆ ಆದಂತೆ. ಎರಡನೇ ಹೆಣ್ಣು ಯಾರು ಕೊಟ್ಟಿದ್ದಾರೆ ಇವನಿಗೆ? ಮೊದಲನೇ ಹೆಂಡತಿ ಇರುವಾಗ ಇನ್ನೊಂದು ಹೆಣ್ಮಗಳನ್ನ ಮದುವೆ ಆಗೋದು ತಪ್ಪಲ್ವಾ? ಆದರೂ ಎರಡನೇ ಮದುವೆ ಮಾಡ್ಕೊಂಡಂತೆ. ಇದೇನು ಹಳ್ಳಿಗಾಡಲ್ಲಿ ಯಾವುದೇ ರೀತಿಯಾದಂಥ ವಿವೇಕ ಇಲ್ಲದಂಥ ಅವಿದ್ಯಾವಂತ ಅಲ್ಲ ಆತ. ಕೊಡ್ತಾ ಇರೋ ಪೋಸ್ ನೋಡಿದ್ರೆ ಆತ ಚೆನ್ನಾಗಿ ಓದಿ ಹೈಫೈ ಲೀಡ್ ಮಾಡುವಂತಹ ಮನುಷ್ಯ ಅಂತ ಅನಿಸುತ್ತೆ. ಸೊ ಈತನಿಗೂ ಗಂಡು ಮಗುವಿನ ವ್ಯಾಮೋಹ ಇದೆ. ಇಷ್ಟು ವಿದ್ಯಾವಂತ ಆಗಿ ಈ ರೀತಿಯ ಹೈಫೈ ಲೈಫ್ ಮಾಡ್ತಾ ಇರುವಂಥ ಈತನಿಗೂ ಆ ರೀತಿಯಾದಂಥ ಮೈಂಡ್ಸೆಟ್ ಇದೆ ಅಂತಂದರೆ ಅಬ್ಬಾ ನಮ್ಮ ಗ್ರಾಮೀಣ ಭಾಗದ ಗಂಡಸರೇ ಮೇಲು. ಮೊದಲನೇ ಹೆಂಡತಿಗೆ ಹೆಣ್ಮಗು ಆಯ್ತಂತೆ, ಅದಕ್ಕೆ ಎರಡನೇ ಮದುವೆ ಆದಂತೆ. ಈಗ ಎರಡನೇ ಹೆಂಡತಿಗೂ ಹೆಣ್ಮಗು ಆಗಿದೆ ಅಂತ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಎರಡನೇ ಹೆಂಡತಿ ಈತನ ವಿರುದ್ಧ ಈಗ FIR ದಾಖಲಿಸಿದ್ದಾಳೆ. ಮ್ಯಾಟ್ರಿಮೋನಿಯಲ್ಲಿ ನೋಡಿ ಮದುವೆ ಆಗಿದ್ದಂತೆ ಪ್ರಹ್ಲಾದ್. ತಂತ್ರಿನಾ? ಓಕೆ. ಕಾವ್ಯ ಎಂಬಾಕೆಯನ್ನ ಎರಡನೇ ಮದುವೆ ಆಗಿದ್ದ. ತನಗೆ ಮಕ್ಕಳಿಲ್ಲ ಅಂತ ಸುಳ್ಳು ಹೇಳಿ ಮದುವೆ ಆಗಿದ್ದ. ಮಕ್ಕಳಿಲ್ಲ ಅಂತ ಹೇಳಿದ ತಕ್ಷಣ ಹೆಣ್ಮಕ್ಳು ಮದುವೆ ಆಗ್ಬಿಡ್ಬೇಕಾ? ಒಂದು ವೇಳೆ ಆಗದೇ ಇರೋದಕ್ಕೆ ಈತಂದ ಏನಾದರೂ ಫಾಲ್ಟ್ ಇರ್ಬೋದು ತಾನೇ? ಅದು ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ತೀರಿ ಹೆಣ್ಮಗಳದೇ ಫಾಲ್ಟು ಅಂತ? ಸೊ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ ಅಂದರೆ ಆತನ ಮನಸ್ಥಿತಿನ ನೀವಾದರೂ ಅರ್ಥ ಮಾಡ್ಕೋಬೇಕು ತಾನೆ. ಹೆಣ್ಮಕ್ಳು ಮೊದಲನೇ ಹೆಂಡತಿಗೆ ಮಕ್ಕಳಾಗಿಲ್ಲ ಅಂತ ನನ್ನನ್ನು ಮದುವೆ ಆಗ್ತಾ ಇದ್ದಾನೆ, ನಾಳೆ ನನ್ನನ್ನು ಹೇಗೆ ಬಾಳಿಸ್ಬೋದು ಅನ್ನುವಂಥ ಒಂದು ಸಾಮಾನ್ಯವಾದಂಥ ಒಂದು ಪರಿಕಲ್ಪನೆಯೂ ಬೇಡವಾ? ಮದುವೆ ಆಗ್ಬಿಡೋದು ಒಟ್ಟು. ಶ್ರೀಮಂತದ ವೇಳೆ ಈತನ ಗಂಡನ ಅಸಲಿ ಎತ್ತು ಬಯಲಾಯ್ತಂತೆ. ಮೊದಲ ಹೆಂಡತಿಗೆ ಹೆಣ್ಣುಮಗು ಇರೋದನ್ನು ಆತ ಮುಚ್ಚಿಟ್ಟಿದ್ದ. ಈ ಬಗ್ಗೆ ಕೇಳಿದ್ದಕ್ಕೆ ಕಾವ್ಯ ಜೊತೆ ಪ್ರಹ್ಲಾದ ಕಿರಿಕ್ ಶುರು ಮಾಡಿದ್ದಾನೆ. ಹೆಣ್ಣು ಹೆತ್ತಿದ್ದಕ್ಕೆ ಪ್ರಹ್ಲಾದನ ಪೋಷಕರಿಂದಲೂ ಕೂಡ ಮಾನಸಿಕ ಮತ್ತು ದೈಹಿಕ ಹಿಂಸೆ ದಿನಾಲೂ ಕೂಡ ನನಗೆ ಆಗ್ತಾ ಇದೆ. ತವರು ಮನೆಗೆ ಕಳಿಸಿ ಸ್ವಲ್ಪ ದಿನದಲ್ಲಿ ಡೈವೋರ್ಸ್ ಕೇಳಿದ್ದ ಪ್ರಹ್ಲಾದ ಈಗ ಚಾಮರಾಜಪೇಟೆ ಠಾಣೆಗೆ ದೂರು ನೀಡಿದ್ದಾಳೆ ಪತ್ನಿ ಕಾವ್ಯ.